ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿ. ಈ ತಾಯಿಗೆ ಹರಕೆ ಹೊತ್ತರೆ ಕಷ್ಟವೆಲ್ಲ ಪರಿಹಾರವಾಗುತ್ತೆ. ನಗರದಿಂದ ದೂರದಲ್ಲಿರುವ ಈ ಸ್ಥಳವು ಪ್ರಕೃತಿ ಮಾತೆಯ ಆಶ್ರಯದಲ್ಲಿದೆ. ಅರಣ್ಯದಿಂದ ಆವೃತವಾಗಿರುವ ಈ ಸ್ಥಳವು ಅಸಾಧಾರಣ ಸಂತೋಷದ ಮೂಲವಾಗಿದೆ. ಇಲ್ಲಿ ಯಾವುದೇ ಶಬ್ದ ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯವಿಲ್ಲ. ಶುದ್ಧ ಗಾಳಿಯ ಹೀಲಿಂಗ್ ಶಕ್ತಿಯನ್ನು ಹೊಂದಿದೆ ಮತ್ತು ಧ್ಯಾನಕ್ಕೂ ಸಹಕಾರಿಯಾಗಿದೆ. ಈ ದೇವಸ್ಥಾನದಲ್ಲಿ ಬಳೆಗಳೇ ಶ್ರೇಷ್ಠ. ದೇವಿಗೆ ಬಳೆಯನ್ನು ನೀಡಿ ಹರಕೆ ಹೊತ್ತುಕೊಳ್ಳುತ್ತಾರೆ. ಸಂತಾನ ಪ್ರಾಪ್ತಿ, ಕೋರ್ಟ್ ಕೇಸ್, ನಾಗದೋಷ ಈ ರೀತಿಯ ಏನೇ ಸಮಸ್ಯೆಗಳಿದ್ದರೂ ಕೂಡ ಈ ಒಡನಬೈಲು ಪದ್ಮಾವತಿ ದೇವಿಗೆ ಬಳೆ ಹರಕೆ ಹೊತ್ತುಕೊಂಡು ಹೋದಲ್ಲಿ ನಿರ್ವಿಘ್ನವಾಗಿ ಸಮಸ್ಯೆಗಳು ಬಗೆಹರಿಯುತ್ತವೆ. ಈ ದೇವಾಲಯಕ್ಕೆ ಹರಕೆ ಮಾಡಿಕೊಳ್ಳಲು ಎಷ್ಟು ಜನ ಬರುತ್ತಾರೋ ಅಷ್ಟೇ ಜನ ಹರಕೆ ತೀರಿಸಲು ಕೂಡ ಬರುತ್ತಾರೆ. ಹಾಗಾಗಿ ಇಲ್ಲಿ ಹರಕೆಯ ತೀರಿಸುವವರ ಹೆಚ್ಚಿನ ಸಂಖ್ಯೆಯಲ್ಲಿ ಕೈಯಲ್ಲಿ ಬಳೆ ಹಿಡಿದು ಬರುತ್ತಾರೆ. ಇದಿಷ್ಟೇ ಅಲ್ಲ, ಇಲ್ಲಿ ವಿಶೇಷವಾಗಿ ಭೂತರಾಜರ ಆರಾಧನೆ. ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿದ್ದರೆ, ಯಾರಿಂದಲಾದರೂ ನಿಮಗೆ ಭೂತ ಪೇತದ ತೊಂದರೆ ಇದ್ದರೆ ಅವರಿಗೆ ಇಲ್ಲಿ ಪರಿಹಾರ ಸಿಗುತ್ತದೆ. ಒಳಿತುಕೊಂಡವರು ಅನೇಕರು ಇದ್ದಾರೆ. ತಾಯಿಗೆ ಬಳೆ ನೀಡುವ ಹರಕೆಯನ್ನು ಹೊತ್ತು ಬೇಡಿಕೊಂಡು ಹೋದಲ್ಲಿ ಅವರಿಗಿದ್ದ ಕಷ್ಟ ಕಾರ್ಪಣ್ಯಗಳು ದೂರಾದುದನ್ನು ಕಂಡವರೂ ಇದ್ದಾರೆ. ಅನೇಕ ಸತ್ಯ ಘಟನೆಗಳನ್ನು ಭಕ್ತರೇ ವಿವರಿಸಿದ್ದಾರೆ. ಇಲ್ಲಿ ನಂಬಿ ಬಂದವರಿಗೆ ಅಭಯ ನೀಡದೆ ಕಳಿಸುವುದಿಲ್ಲ. ಇನ್ನು ಇಲ್ಲಿ ಜೈನರ 23ನೇ ಪೋಷಕರಾದ ಭಗವಾನ್ ಪಾರ್ಶ್ವನಾಥನಿಗೆ ಸಮರ್ಪಿತವಾದ ದೇವಾಲಯ ಇಲ್ಲಿದೆ. ಇನ್ನು ಇದೇ ಕ್ಷೇತ್ರದಲ್ಲಿ ನೀವು ಮುಕ್ತಿನಾಗರ ದೇವರನ್ನು ನೋಡಬಹುದು. ಈ ನಾಗನ ವಿಗ್ರಹ 77 ಕ್ವಿಂಟಾಲ್ ತೂಕವಿದೆ. ಹಾಗೆ 7 ಅಡಿ 7 ಇಂಚು ಎತ್ತರವಿದೆ. ಜೊತೆಗೆ 7 ಎಡೆಗಳನ್ನು ಹೊಂದಿದ್ದಾನೆ ಮುಕ್ತಿನಾಗ. ಸ್ವತಃ ಭಕ್ತರೇ ಈ ನಾಗದೇವನನ್ನು ಸ್ಪರ್ಶಿಸಬಹುದು. ಇಲ್ಲಿಗೆ ಬಂದು ಮುಕ್ತಿನಾಗನಿಗೆ 108 ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದರೆ ದೋಷದಿಂದ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ. ಹಾಗೂ ಈ ಕ್ಷೇತ್ರದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ದಿನನಿತ್ಯ ಪೂಜೆ, ಅನ್ನದಾನ ನಡೆಯುತ್ತಿದ್ದು ಮಹಾಮಾತೆ ಪದ್ಮಾವತಿಯ ಆಶೀರ್ವಾದ ಪಡೆಯಲು ಭಕ್ತರು ನಿಯಮಿತವಾಗಿ ಭೇಟಿ ನೀಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಮಸ್ತೆ.